ನಮಸ್ಕಾರ ವೀಕ್ಷಕರೇ. ಜಾತ್ಯತೀತತೆ ಅನ್ನೋದು ಭಾರತದಲ್ಲಿ ಕಾಮಿಡಿ ಅನ್ನೋ ರೀತಿ ಆಗಿದೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಭಾರತದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದ್ದು ನಿಜವಾದ ಜಾತ್ಯತೀತತೆ ಮರುಸ್ಥಾಪನೆ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲೊಬ್ಬ ಹುಡುಗಿ ಸಾಕ್ಷಿಯಾಗಿದ್ದಾಳೆ. ಶಬನಂ ಅನ್ನೋ ಯುವತಿ ಎಲ್ಲಾ ಧರ್ಮಗಳ ಆಚರಣೆಗಳನ್ನ ಮಾಡೋ ಮೂಲಕ ನಿಜವಾದ ಜಾತ್ಯತೀತ ಅಂತ ತೋರಿಸಿದ್ದಾಳೆ. ಅಪ್ಪಟ ಮೋದಿ ಅಭಿಮಾನಿಯಾಗಿರೋ ಈಕೆ ರಾಜಕೀಯ ನಾಯಕರ ಡಬಲ್ ಸ್ಟ್ಯಾಂಡರ್ಡ್, ಉದ್ದೇಶಪೂರ್ವಕವಾಗಿ ಮಾಡೋ ಕೆಲವೊಂದು ದುಷ್ಕೃತ್ಯಗಳು ಇದೆಲ್ಲವನ್ನ ಕ್ರಿಟಿಸೈಸ್ ಮಾಡಿ ಫೇಮಸ್ ಆಗಿದ್ದಾಳೆ. ಯಾವುದೇ ವಿಚಾರದ ವಾಸ್ತವತೆಯನ್ನ ಎಳೆಯಾಗಿ ಬಿಚ್ಚಿಡೋ ಮೂಲಕ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾಳೆ. ಈಕೆಯ ಹಿನ್ನೆಲೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದೆಡೆ ಬಂಗಾಳ ಎಲೆಕ್ಷನ್ ಅಖಾಡ ಮತ್ತಷ್ಟು ರಂಗೇರಿದ್ದು ಮಮತಾ ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ. ಇನ್ನೊಂದೆಡೆ ಎಲೆಕ್ಷನ್ ಕಮಿಷನ್ ಪಾರದರ್ಶಕ ಎಲೆಕ್ಷನ್ಗಾಗಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಕಡೆ ರಾಹುಲ್ ಭಾರತದ ಜೆನ್ಸಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಹೇಗಾದ್ರೂ ಬೀದಿಗೆ ಇಳಿಸಿ ಹೋರಾಟ ಮಾಡಿಸಿ ಸರ್ಕಾರವನ್ನ ಉರುಳಿಸಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾರೆ. ಇದನ್ನ ಓಪನ್ ಆಗಿಯೂ ಹೇಳಿದ್ದಾರೆ. ಅಲ್ಲದೆ ಎಐ ಸಮಿಟ್ ವೇಳೆ ಕಾರ್ಯಕರ್ತರು ಅರೆಬೆತ್ತಲೆ ಹೋರಾಟ ಮಾಡಿ ಅದು ಯಾವ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ರಾಹುಲ್ರ ಪ್ರಯತ್ನಗಳು ಮುಂದುವರೆದಿದ್ರು ಇತ್ತ ಜೆನ್ಸಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ದುರಂಧರ್ ಸಿನಿಮಾ ನೋಡ್ತಾ ಇದ್ದಾರೆ. ವಾಸ್ತವತೆ ಏನು ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ತಿಳಿದುಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಅಂದ್ರೆ ಏನು, ಅದನ್ನ ಯಾರು ಮಾಡಿ ತೋರಿಸಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜಾತ್ಯತೀತತೆ ಅಂದ್ರೆ ಏನು ಅನ್ನೋದನ್ನ ಕೂಡ ಅರ್ಥ ಮಾಡಿಕೊಂಡಿರೋದು ಕಾಣಿಸ್ತಾ ಇದೆ. ಅದಕ್ಕೆ ಈಗ ತಾಜಾ ಉದಾಹರಣೆ ಆಗ್ತಾ ಇರೋದು ಶಬಾನಾ ಶೇಖ್ ಅನ್ನೋ ಭಾರತೀಯ ಹೆಣ್ಣು ಮಗಳು. ಫೇಸ್ಬುಕ್ ಸೇರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರೋ ಈಕೆಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಗಳಿದ್ದಾರೆ. ಹಿಂದೂ ಮುಸ್ಲಿಂ ಅಥವಾ ಯಾವುದೇ ಧರ್ಮದ ಹಬ್ಬಗಳೇ ಆಗಿರ್ಲಿ ಅದಕ್ಕೆ ಶುಭಾಶಯ ಕೋರೋದು ಹಾಗೂ ಅದಕ್ಕೆ ತಕ್ಕಂತ ಉಡುಗೆ ತೊಡುಗೆಗಳನ್ನ ತೊಟ್ಟು ಜನರಿಗೆ ಶುಭಾಶಯವನ್ನ ತಿಳಿಸಿ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾಳೆ. ಭಾರತದಲ್ಲಿ ಕೆಲ ರಾಜಕೀಯ ನಾಯಕರು ಕೆಲ ಹಬ್ಬಗಳಿಗೆ ಮಾತ್ರ ಅದಕ್ಕೆ ತಕ್ಕಂತ ಉಡುಗೆ ತೊಡುಗೆ ಹಾಕಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿಸಿ ಶುಭಾಶಯ ಕೋರ್ತಾರೆ ಅನ್ನೋದನ್ನ ಜನರು ಗಮನಿಸಿದ್ರು. ಆದ್ರೆ ಈಕೆ ಮಾತ್ರ ಎಲ್ಲಾ ಹಬ್ಬಗಳನ್ನು ಬಿಡದೆ ಎಲ್ಲಾ ಭಾರತೀಯರಿಗೂ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಶುಭಾಶಯ ಕೋರ್ತಾ ಇರೋದು ಭಾರತೀಯರು ಮೆಚ್ಚುವಂತೆ ಮಾಡ್ತಾ ಇದೆ. ಕೇವಲ ಶುಭಾಶಯ ಕೋರೋದು ಮಾತ್ರವಲ್ಲದೆ ಬಹಳ ಪ್ರಬುದ್ಧವಾಗಿ ದೇಶದಲ್ಲಿ ನಡೀತಾ ಇರೋ ಘಟನೆಗಳ ಸಂಬಂಧ ಈಕೆ ತನ್ನ ಅಭಿಪ್ರಾಯಗಳನ್ನ ತಿಳಿಸಿ ವಾಸ್ತವತೆಯನ್ನ ಬಿಚ್ಚಿಡ್ತಾ ಇರೋದು ಕೂಡ ಎಲ್ಲರ ಗಮನವನ್ನ ಸೆಳೆದಿದೆ. ಭಾರತದಲ್ಲಿ ಅಚ್ಚೇ ದಿನ್ ಇನ್ನೂ ಬಂದಿಲ್ಲ ಅಂತ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿ ಹರಿಬಿಟ್ಟಿರ್ತಾನೆ. ಅದರಲ್ಲಿ ಆತ ಒಂದು ಕಾಲದಲ್ಲಿ ಪೆಟ್ರೋಲ್ ಬೆಲೆ 50 ರೂಪಾಯಿ ಇತ್ತು, ಪ್ಲಾಟ್ಫಾರ್ಮ್ ಟಿಕೆಟ್ ದರ ಕಮ್ಮಿ ಇತ್ತು, ಆದ್ರೆ ಈಗ ಎಲ್ಲ ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳಿರ್ತಾನೆ. ಅದಕ್ಕೆ ತಿರುಗೇಟು ಕೊಡೋ ಈಕೆ ಹಾಗಾದ್ರೆ ಸ್ಯಾಲ್ರಿ ಕೂಡ ಆಗ ಎಷ್ಟು ಪಡಿತಾ ಇದ್ರೋ ಅಷ್ಟೇ ಈಗಲೂ ಪಡೆದುಕೊಳ್ತೀರಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾಳೆ. ಸ್ಯಾಲರಿ ಈಗಿನದ್ದು ಬೇಕು, ಆದ್ರೆ ದರ ಹಳೆಯದಿರ್ಬೇಕು ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾಳೆ. ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡಿದ್ರೂ ಸಮಯಕ್ಕೆ ತಕ್ಕಂತೆ ಸಂಬಳವನ್ನ ಹೆಚ್ಚಿಗೆ ಮಾಡೇ ಮಾಡ್ತಾರೆ. ಸರ್ಕಾರಿ ನಿಯಮವೂ ಇದೆ, ಅಲ್ಲದೆ ಅದು ಕಾಮನ್ ಸೆನ್ಸ್ ಕೂಡ ಹೌದು. ಸಂಬಳ ಹೆಚ್ಚು ಮಾಡೋ ಉದ್ದೇಶವೇ ದಿನ ಕಳೆದಂತೆ ಎಲ್ಲಾ ವಸ್ತುಗಳ ಬೆಲೆ ಏರ್ತಾ ಇರುತ್ತೆ, ಅದನ್ನ ಸರಿದೂಗಿಸೋದು ಕಷ್ಟ ಆಗ್ಬಾರದು ಅನ್ನೋ ಕಾರಣಕ್ಕೆ ಹಾಗೆ ಮಾಡಿರ್ತಾರೆ. ಈ ಕಾಮನ್ ಸೆನ್ಸ್ ಇಲ್ಲದೆ ಬಾಯಿಗೆ ಬಂದ ಹಾಗೆ ಅನಿಸಿಕೆ ಹೇಳುವವರಿಗೆ ಈಕೆ ತಿರುಗೇಟು ನೀಡಿದ್ದು ಫುಲ್ ವೈರಲ್ ಆಗಿತ್ತು. ಇನ್ನು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಕೆಲ ಕಿಡಿಗೇಡಿಗಳು ಗಂಗಾ ನದಿಗೆ ಮಾಂಸ ಹಾಗೂ ಮೂಳೆ ಎಸೆದು ನಂತರ ಪೊಲೀಸರು ಅವರನ್ನ ವಶಕ್ಕೆ ಪಡೆದ ಘಟನೆಗಳು ನಡೆದಿದ್ವು. ಅದರ ಬಗ್ಗೆ ಕೂಡ ಮಾತನಾಡಿರೋ ಈಕೆ ವಾಸ್ತವತೆಯನ್ನ ಬಿಚ್ಚಿಟ್ಟಿದ್ದಾಳೆ. ಅಂದಹಾಗೆ ಇಫ್ತಾರ್ ಕೂಟದ ಹೆಸರಲ್ಲಿ ಒಂದಷ್ಟು ಯುವಕರು ಗಂಗಾ ನದಿ ತಟದಲ್ಲಿ ಕುಳಿತು ಇದನ್ನ ಮಾಡಿರ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸೋ ಶಬನಂ, ಇಫ್ತಾರ್ ನಡೆಸೋದಕ್ಕೆ ಇಷ್ಟೆಲ್ಲಾ ಜಾಗ ಇದೆ, ಆದ್ರೆ ಉದ್ದೇಶ ಪೂರ್ವಕವಾಗಿ ನೀವು ಅಲ್ಲಿಗೆ ಹೋಗಿದ್ದು ಯಾಕೆ? ಒಂದು ಕಡೆ ನೀವು ನಿಮ್ಮ ಧರ್ಮವನ್ನು ಸರಿಯಾಗಿ ಪಾಲಿಸಲಿಲ್ಲ, ಇನ್ನೊಂದು ಕಡೆ ಬೇರೆ ಧರ್ಮೀಯರಿಗೂ ಸಮಸ್ಯೆಯನ್ನ ಮಾಡಿದ್ರಿ. ಇದರ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾಳೆ. ಅವರವರ ಹಬ್ಬವನ್ನ ಅವರವರ ಜಾಗದಲ್ಲಿ ಆಚರಿಸಿಕೊಂಡ್ರೆ ಯಾರಿಗೂ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋದು ವಾಸ್ತವ. ಆದ್ರೆ ಗಂಗಾ ನದಿಗೆ ಈ ರೀತಿ ಮಾಡಿದ್ರೆ ಅದಕ್ಕೆ ಆಕ್ಷನ್ ತೆಗೆದುಕೊಂಡೇ ತಗೊಳ್ತಾರೆ ಅನ್ನೋದು ಗೊತ್ತಿದ್ರು ಇಂಥ ಕೆಲಸ ಮಾಡೋದು ತಪ್ಪು ಅನ್ನೋದನ್ನ ಈಕೆ ಹೇಳಿರ್ತಾಳೆ. ಇನ್ನು ಇತ್ತೀಚೆಗಿನ ಬೆಳವಣಿಗೆ ಅಂದ್ರೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಸಂಬಂಧ ಭಾರತದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆದ್ವು. ಇರಾನ್ ಪರವಾಗಿ ಒಂದಷ್ಟು ಜನರು ಪ್ರತಿಭಟನೆ ಮಾಡಿದ್ರು, ಇನ್ನೊಂದಷ್ಟು ಜನರು ಭಾರತ ಇರಾನ್ಗೆ ಬೆಂಬಲ ಕೊಡಬೇಕು, ಕೊಡ್ತಾ ಇಲ್ಲ, ಮೋದಿ ಸರಿ ಇಲ್ಲ ಅಂತೆಲ್ಲ ಮಾತನಾಡಿದ್ರು. ಅವರನ್ನ ಉದ್ದೇಶಿಸಿ ಮಾತನಾಡೋ ಶಬನಂ, ಅಂದು ಮೋದಿಯನ್ನ ಬೈದವರಲ್ಲ ಇವತ್ತು ಗ್ಯಾಸ್ ಸಿಲಿಂಡರ್ ಬೇಕು ಅಂತ ಓಡೋಡಿ ಬರ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ. ಯುದ್ಧದಿಂದ ಸಾಕಷ್ಟು ದೇಶಗಳಿಗೆ ಸಮಸ್ಯೆ ಆಗ್ತಾ ಇರೋ ಹೊತ್ತಲ್ಲಿ ಕೇವಲ ಭಾರತಕ್ಕೆ ಮಾತ್ರ ಇರಾನ್ ಹಡಗುಗಳನ್ನ ದಾಟೋದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದೆ.
ವಾರ್ ಝೋನ್ ನಲ್ಲಿದ್ರೂ ಭಾರತದ ತಿರಂಗ ನೋಡಿದ ತಕ್ಷಣ ತೈಲ ಹಾಗೂ ಇಂಧನವನ್ನ ಬಿಟ್ಟು ಕಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಪ್ರಧಾನಿ ಎಷ್ಟು ಪವರ್ಫುಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಈಕೆ ಹೇಳಿದ್ದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ನು ಇದಿಷ್ಟು ಮಾತ್ರವಲ್ಲದೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂಗಳ ಬಗ್ಗೆ ಅಸಡ್ಡೆ ತೋರೋ ನಾಯಕರನ್ನು ಕೂಡ ಈಕೆ ಟೀಕಿಸಿದ್ದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಡಿಬೇಟ್ ಒಂದರಲ್ಲಿ ಉತ್ತರ ಪ್ರದೇಶ ಮಾಜಿ ಸಿಎಂ ಅಖಿಲೇಶ್ ಯಾದವ್ಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ರಾಮ ಮಂದಿರಕ್ಕೆ ನೀವು ಯಾವಾಗ ಹೋಗ್ತೀರಾ ಅನ್ನೋ ಪ್ರಶ್ನೆಯನ್ನು ನಿರೂಪಕ ಕೇಳಿರ್ತಾರೆ. ಅದಕ್ಕೆ ಉತ್ತರಿಸುವ ಅವರು, ರಾಮ ನನಗೆ ಯಾವಾಗ ಬರೋದಕ್ಕೆ ಹೇಳ್ತಾನೋ ಆಗ ಹೋಗ್ತೀನಿ ಅನ್ನೋ ಅಸಡ್ಡೆಯ ಉತ್ತರವನ್ನ ನೀಡಿರ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಶಬನಂ, ಹಾಗಾದ್ರೆ ಈ ಹಿಂದೆ ದರ್ಗಾಗಳಿಗೆ ಹೋಗಿದ್ರಿ, ಚಾದರ್ ಹೊದಿಸಿದ್ರಿ, ಆಗ ನಿಮಗೆ ಯಾರು ಕರೆದಿದ್ರು, ಯಾರಾದ್ರೂ ಫೋನ್ ಮಾಡಿದ್ರ ಅಂತ ಟೀಕಿಸಿದ್ದಾಳೆ. ಇದು ವಾಸ್ತವವನ್ನ ತೆರೆದಿಟ್ಟಿತು. ಅಷ್ಟು ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿರೋ ಅಖಿಲೇಶ್ ಇಂಥ ಸಣ್ಣ ಬುದ್ಧಿ ಪ್ರದರ್ಶನ ಮಾಡೋ ಹೊತ್ತಲ್ಲಿ ಚಿಕ್ಕ ಹುಡುಗಿಗೆ ಇರೋ ಪ್ರಬುದ್ಧತೆ ಅವರಿಗೆ ಇಲ್ವಲ್ಲ ಅನ್ನೋ ರೀತಿ ಜನರಿಂದ ಅನಿಸಿಕೆ ಬಂದಿತ್ತು. ಇನ್ನು ಈ ಶಬನಂ ಯಾರು, ಆಕೆ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಈ ಹಿಂದೆ ಅಂದ್ರೆ ರಾಮ ಮಂದಿರ ಲೋಕಾರ್ಪಣೆ ಹೊತ್ತಲ್ಲಿ ಕಾಲ್ನಡಿಗೆ ಮೂಲಕ ರಾಮ ಮಂದಿರಕ್ಕೆ ಹುಡುಗಿಯೊಬ್ಬಳು ಭೇಟಿ ಕೊಟ್ಟಿದ್ದು ಬಹಳ ಸುದ್ದಿಯಾಗಿತ್ತು. ಆ ಹುಡುಗಿಯೇ ಶಬನಂ. ಇದನ್ನು ಕೂಡ ಅಖಿಲೇಶ್ ಯಾದವ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವಾಗ ಆಕೆ ನೆನಪಿಸಿದ್ದಾಳೆ. ಎಲ್ಲೋ ಇದ್ದ ನಾನು ಉತ್ತರ ಪ್ರದೇಶಕ್ಕೆ ನಡೆದು ಬಂದು ರಾಮನ ದರ್ಶನ ಮಾಡಿದ್ದೀನಿ, ನೀವು ಅಲ್ಲೇ ಇದ್ರೂ ಈ ರೀತಿ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿರ್ತಾಳೆ. ಅಂದಹಾಗೆ ಮುಂಬೈ ಮೂಲದ ಶಬನಂ ಶೇಖ್ ಅಲ್ಲಿಂದ ಅಯೋಧ್ಯೆ ತನಕ ಕಾಲ್ನಡಿಗೆಯಲ್ಲಿ ಹೊರಟಿದ್ಲು. ದಾರಿಯುದ್ದಕ್ಕೂ ರಾಮನಾಮವನ್ನ ಜಪಿಸ್ತಾ ಇದ್ದ ಈಕೆಗೆ ಸಾಕಷ್ಟು ಜನರು ಸಹಾಯ ಮಾಡಿದ್ದು, ಬೆಂಬಲ ನೀಡಿದ್ದು ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಜಾತ್ಯತೀತ ಅನ್ನೋ ಪದಕ್ಕೆ ಅತ್ಯಂತ ಸೂಟೇಬಲ್ ಎನ್ನಿಸೋ ಈ ಯುವತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರನ್ನ ಸೆಳೆದಿದ್ದಾಳೆ. ಇನ್ನು ಅತ್ತ ಬಂಗಾಳದ ಕಡೆ ನೋಡಿದ್ರೆ, ಮಮತಾ ಬ್ಯಾನರ್ಜಿ ಪ್ರಧಾನಿ ಮೋದಿಯನ್ನೇ ಅಕ್ರಮ ನುಸುಳುಕೋರ ಅಂತ ಕರೆದು ವಿವಾದವನ್ನ ಸೃಷ್ಟಿಸಿದ್ದಾರೆ. ಈದ್ ಹಿನ್ನೆಲೆ ದೊಡ್ಡ ಸಮಾರಂಭ ನಡೆಸಿ ತಮ್ಮ ಬಾಂಧವರ ಜೊತೆಗೆ ಮಾತನಾಡುವಾಗ ಬಂಗಾಳವನ್ನ ಟಾರ್ಗೆಟ್ ಮಾಡುವವರು ನರಕಕ್ಕೆ ಹೋಗ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಎಸ್ಐಆರ್ ಕುರಿತಂತೆ ಈಗಾಗಲೇ ತಪ್ಪು ಮಾಹಿತಿಗಳನ್ನ ಹರಿಬಿಟ್ಟಿರೋ ಮಮತಾ ಮತ್ತದೇ ಆರೋಪವನ್ನ ಮುಂದುವರಿಸಿದ್ದು, ಸುಮಾರು 63 ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ, ಇನ್ನೂ 60 ಲಕ್ಷ ವೋಟ್ಗಳು ಸ್ಕ್ರೂಟಿನಿಯಲ್ಲಿದೆ ಅನ್ನೋದನ್ನ ಹೇಳಿ ಏನೋ ಒರಿಜಿನಲ್ ವೋಟ್ಗಳನ್ನೇ ಡಿಲೀಟ್ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋ ಯತ್ನ ಮಾಡಿದ್ದಾರೆ. ಮೋದಿ ಹಾಗೂ ಬಿಜೆಪಿಯನ್ನ ನಾವು ಬಂಗಾಳದ ಒಳಗೆ ಬಿಟ್ಟುಕೊಳ್ಳೋದಿಲ್ಲ, ನಮ್ಮ ವೋಟನ್ನ ಕಸಿಯೋ ಅಧಿಕಾರ ಅವರಿಗೆ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಎಲೆಕ್ಷನ್ ಕಮಿಷನ್ ಈ ಬಾರಿ ಕಟ್ಟುನಿಟ್ಟಿನ ಎಲೆಕ್ಷನ್ ನಡೆಸೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ಸುಮಾರು 2400 CAPF ಕಂಪನಿಗಳು ಈ ಬಾರಿ ಕಣ್ಗಾವಲಲ್ಲಿ ಇರಲಿದೆ. ಚುನಾವಣೆ ನಡೆಯುವ ಹೊತ್ತಲ್ಲಿ ಸುಮಾರು 3 ಲಕ್ಷ ಸಿಬ್ಬಂದಿ ಗ್ರೌಂಡ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. EVM ಸ್ಟ್ರಾಂಗ್ ರೂಮ್ ನೋಡಿಕೊಳ್ಳೋದಕ್ಕೆ ಸುಮಾರು 200 ಕಂಪನಿಗಳು ಅಲರ್ಟ್ ಆಗಿರಲಿವೆ. ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ಗೂಂಡಾಗಿರಿಯಿಂದ ರಿಸಲ್ಟ್ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋ ಆರೋಪ ದಟ್ಟವಾಗಿತ್ತು. ಆದ್ರಿಂದ ಈ ಬಾರಿ ಅದಕ್ಕೆ ಅವಕಾಶವೇ ಕೊಡದಂತೆ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಗಲಭೆ ನಡೆಸೋ ಪ್ರಯತ್ನಗಳು ನಡೆಯೋದಂತೂ ಶತಸಿದ್ಧ ಅನ್ನೋದನ್ನ ಭಾರತೀಯರು ಊಹಿಸಿದ್ದಾರೆ. ಆದ್ರೆ ಅದನ್ನ ಹೇಗೆ ಕೌಂಟರ್ ಮಾಡ್ತಾರೆ ಅನ್ನೋದು ಈಗಿರೋ ಕುತೂಹಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.